ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ಎಲ್ಲ ನಮ್ಮ ಪ್ರಿಂಟ್ ಮೀಡಿಯಾ, ಪ್ರೆಸ್, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ, ಹಾಗೆ ನಾಳೆ ಗಣರಾಜ್ಯೋತ್ಸವ ಇದೆಯಲ್ಲ, ಗಣರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ಎಲ್ಲ ನನ್ನ ಫಸ್ಟ್ ಸೀನಿಯರ್ಸ್ ಎಲ್ಲ ಬಾಮಾರೀಶ್ ಅಣ್ಣ ಆಗಲಿ, ಎನ್ ಸುರೇಶ್ ಅಣ್ಣ ಅವರಾಗಲಿ, ಅಥವಾ ಎಲ್ಲ ನಮ್ಮ ಹಿರಿಯರು ಭಾಳಷ್ಟು ಜನ ನನ್ನ ಒಂದೊಂದು ಫೋನ್ ಕಾಲ್ಗೆ ಎಲ್ಲರೂ ಬರ್ತೀನಿ, ನಮ್ಮ ಸಿನಿಮಾ ಅಂತ ಎಲ್ಲರೂ ಬಂದರು. ಆ್ಯಂಡ್ ನಮ್ಮ ಶ್ರೀನಿವಾಸ್ ಸರ್, ಪೊಲೀಸ್ ಅಧಿಕಾರಿಯವರು ಶ್ರೀನಿವಾಸ್ ಸರ್, ಇಂದ ತರುಣ್ ಶಿವಪ್ಪ ಅವರು ನಿರ್ಮಾಪಕರು ಅವರು ಇದ್ದಾರೆ. ಭಾಳಷ್ಟು ಜನ ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ನಾನು ಒಂದೊಂದು ಫೋನ್ ಕಾಲ್ ಎಲ್ಲ ಬರ್ತೀನಿ ಅಂತ ಹೇಳಿ. ಆ್ಯಂಡ್ ರಾಘವರಲ್ಲಿ ಜಿ ಟಿ ಮಾಲ್ ರಾಘವರು ಹೊರಟ್ರ, ಸುರೇಶ್ ಅಣ್ಣ, ಎಲ್ರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಮಿಂಗ್ ಟು ನನ್ನ ಎಲ್ಲ ಬ್ರದರ್ಸ್, ನಮ್ಮ ಗಜಪಡೆ ನಮ್ಮ ಧನು ಅವರಾಗ್ಲಿ, ಆ್ಯಂಡ್ ನಮ್ಮ ಸೈಯದ್ ಅವರಾಗ್ಲಿ, ಆ್ಯಂಡ್ ವಿನಯ್ ಸರ್ ಅವರಾಗ್ಲಿ, ನಮ್ಮ ಚೇತು ಮಾರ, ಅಷ್ಟೇ ನಿಮ್ಮ ಹೆಸರು ಚೇಂಜ್ ಮಾರ ಅಂತಾನೆ, ಮಾರ, ಆ್ಯಂಡ್ ನಮ್ಮ ಯಶಸ್ಸೂರಿ ಅವರಾಗ್ಲಿ, ಆ್ಯಂಡ್ ಮೈ ಸ್ಮಾಲ್ ಯಂಗೆಸ್ಟ್ ಬ್ರದರ್ ಅಭಿ, ಆ್ಯಂಡ್ ನಮ್ಮ ತರುಣ್ ಸುಧೀರ್ ಅವರು. ಸೊ ಎಲ್ಲರೂ ಒಂದು ನಾನು ನಾರ್ಮಲ್ ಎಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇದ್ರು ಎಲ್ಲ ಫೋನ್ ಮಾಡಿದ ತಕ್ಷಣ ಬರ್ತೀನಿ ನಮ್ಮ ಸಿನಿಮಾ ಅಂತ ಹೇಳಿ. ಸೊ ಎಲ್ಲರೂ ಬಂದರು. ಆ್ಯಂಡ್ ನನ್ನ ಧನ್ಯವಾದಗಳು ಇಲ್ಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಧನ್ಯವಾದಗಳು. ನಿಮಗೆ ಥ್ಯಾಂಕ್ಸ್ ಇಲ್ಲ ಬಿಡಿ, ನಮ್ಮ ಸಿನಿಮಾ ನೋಡಿ ಅದೇ. ಆ್ಯಂಡ್ ಇಲ್ಲೇನು ಅಂದರೆ, ಅಭಿ ಅವ್ರ ಸಿನಿಮಾಗೆ ನಾವೆಲ್ಲರೂ ಹೋಗ್ತಿದ್ವಿ, ನಮ್ಮ ಸಿನಿಮಾಗೆ ಅವ್ರು ಬರ್ತಾ ಇದ್ರು. ಯಶಸ್ಸೂರಿ ಅವ್ರ ಸಿನಿಮಾ ಗರಡಿ ಬಂದಾಗ ನಾವೆಲ್ಲ ಮತ್ತೆ ಸಪೋರ್ಟ್ ಮಾಡಿದ್ವಿ, ಎಲ್ಲರೂ ಹೋಗ್ತಿದ್ವಿ. ಆ್ಯಂಡ್ ಧನು ಅವ್ರ ಸಿನಿಮಾ ಕೈವಾ ಬಂದಾಗ್ಲೂ ಎಲ್ಲರೂ ಹೋಗಿದ್ವಿ. ಆ್ಯಂಡ್ ಸೈಯದ್ ಅವ್ರ ಸಿನಿಮಾ ಬಂದಾಗ, ಬನಾರಸ್ ಬಂದಾಗ ನಾವೆಲ್ಲರೂ ಹೋಗಿ ಸಪೋರ್ಟ್ ಮಾಡಿದ್ವಿ. ಆ್ಯಂಡ್ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ಕರುನಾಡ ಅಧಿಪತಿ, ಬಾಕ್ಸ್ ಆಫೀಸ್ ಸುಲ್ತಾನ್, ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರು ಬಹಳಷ್ಟು ನಮಗೆ ಸಪೋರ್ಟ್ ಮಾಡಿ, ಅಂದ್ರೆ ನಮಗೆಲ್ಲ ಅವರೇ ಸಪೋರ್ಟ್ ಮಾಡಿ. ಸೊ ಇವತ್ತು ಈ ಹಂತಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಅಂದ್ರೆ ಅವರ ಒಂದು ಆಶೀರ್ವಾದ ಅಥವಾ ಹೌದು. ಈ ಗಜಪಡೆ ಅಂತ ಸ್ಟಾರ್ಟ್ ಮಾಡಿದ್ದೆ ಅವ್ರ ಜೊತೆ ನಾವೆಲ್ಲ ಇದ್ದಾಗ. ಗಜ ಅಂದ್ರೆ ಅವರು, ಗಜಪಡೆ ಅಂದ್ರೆ ನಾವು. ಅವ್ರಿಗೂ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಅವರು ಬಂದು ಬಹಳಷ್ಟು ಜನ ಎಲ್ಲ ಕೇಳಿದ್ರು ಟೀಸರ್ಗೆ ಬರ್ತಿದಾರ ಅಂತ. ಇಲ್ಲ, ಅವರು ಮೇನ್ ಇವೆಂಟ್ ಟ್ರೈಲರ್ಗೆ ಮತ್ತೆ ನಾವೆಲ್ಲರೂ ಬರ್ತೀವಿ. ಇದೇ ಟ್ರೈಲರು ಇವೆಂಟ್ಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಅಂಡ್ ಸಿನಿಮಾ ಬಗ್ಗೆ ಟ್ರೈಲರ್ ಇಷ್ಟ ಆಯ್ತಾ? ಟೀಸರ್ ಸಾರಿ, ಆಮೇಲೆ ಪ್ಲೇ ಮಾಡ್ತಾರಪ್ಪ ಮೊಬೈಲ್ ಅಲ್ಲಿ ನೋಡಪ್ಪ, ವ್ಯೂಸ್ ಬರುತ್ತಲ್ಲಪ್ಪ ಅಟ್ಲೀಸ್ಟ್. ಅಂಡ್ ಇಲ್ಲಿ ಬಂದಿರತಕ್ಕಂತ ಎಲ್ಲ ಹಿರಿಯರಿಗೂ, ನನ್ನ ಸ್ನೇಹಿತರಿಗೂ ಎಲ್ಲ ಧನ್ಯವಾದಗಳು ತಿಳಿಸ್ತಾ, ದಯವಿಟ್ಟು ಹೆಸರು ತಗೊಂಡಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಟೀಸರ್ ಸಿನಿಮಾ ಬಗ್ಗೆ ನಾನು ಬಹಳಷ್ಟು ಮುಂದೆ ಮಾತಾಡ್ತೀನಿ. ನೆಕ್ಸ್ಟ್ ಇದೆ, ತುಂಬಾನೇ ಇದೆ ಸಿನಿಮಾ ಬಗ್ಗೆ. ನಾವು ಟೆಕ್ನಿಷಿಯನ್ಸ್ ನಾವು ಮಾತಾಡ್ಕೊಳ್ಳೋದು, ಸಿನಿಮಾ ಬಗ್ಗೆ ಹೇಳೋದು ಅದಕ್ಕಿಂತ ಬೆಟರ್ ಅಂದ್ರೆ ಇವತ್ತು ನೀವು ಏನ್ ಟೀಸರ್ ನೋಡಿದೀರ, ನಾವು ನಾವು ಏನ್ ಮಾಡಬೇಕು ಅನ್ನೋದು ಕೆಲಸದಲ್ಲಿ ತೋರಿಸ್ತೀವಿ. ಸೊ ನಮ್ಮ ಇಡೀ ತಂಡಕ್ಕೆ ಎಲ್ರಿಗೂ ನನ್ನ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಹರೀಶ್ ಅರಸ್ ಅವರು ಥ್ಯಾಂಕ್ ಯು, ಇಷ್ಟೊಂದು ಒಳ್ಳೆ ಎಲ್ಲ ಸೆಟಪ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ. ಅಂಡ್ ವೆಂಕಟೇಶ್ PR ಸರ್ ಎಲ್ಲಿದ್ದಾರೆ, ವೆಂಕಟೇಶ್ PR ಅವರು ನಮ್ಮ ಪಾಪ ಅವರು ಬಂದು ನನಗೆ ಸಪೋರ್ಟ್ ಮಾಡೋದು. ಅಂಡ್ ಟೀಸರ್ ಸಿನಿಮಾ ಬಗ್ಗೆ ನಾನು ಬಹಳ ಮಾತಾಡೋದಿದೆ, ಆಮೇಲೆ ಮುಂದೆ ಮಾತಾಡ್ತೀನಿ. ಈ ಸಿನಿಮಾ ಬಗ್ಗೆ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಮಾಧ್ಯಮ ಮಿತ್ರ ಹತ್ರ ನಾನು ಬಹಳಷ್ಟು ದಿನದ ಹಿಂದಿನಿಂದ ಮಾತಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ. ನೆಲ್ಸನ್ ಟೈಮಲ್ಲಿ ಮಾತಾಡಿದ್ರೆ ನೆಲ್ಸನ್ ಅದಕ್ಕೂ ಇದಕ್ಕೂ ಕ್ಲಬ್ ಆಗ್ಬಿಡುತ್ತೆ ಅಂತ ಬೇಡ ಅಂತ. ಸರ್ ಥ್ಯಾಂಕ್ ಯು. ಗುರುಕಿರಣ್ ಸರ್ ಬಂದ್ರು ಆಶೀರ್ವಾದ ಮಾಡಕ್ಕೆ, ಅವರು ಒಂದು ಫೋನ್ ಕಾಲ್. ನಮ್ಮ ತರುಣ್ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ತರುಣ್ ಶಿವಪ್ಪ ಅವರು ವೇದಿಕೆ ಮೇಲೆ ಬರಬೇಕು.
ಓಕೆ, ಗುರು ದೇಶಪಾಂಡೆ ಸರ್ ಅವರು ಕೂಡ ಬಂದಿದ್ದಾರೆ. ಸೊ ಅವರು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊಳ್ತೀನಿ. ನಾವೆಲ್ಲ ಸೇರಿದಾಗ ಇದು ಫ್ಯಾಮಿಲಿ ಮೀಟ್ ಇದ್ದಂಗೆ. ಇನ್ನೊಂದು ಎಲ್ಲರೂ ಬ್ಯುಸಿ ಆಗಿರ್ತಾರೆ, ಮತ್ತೆ ಸೇರೋದಿದ್ದೆ ಅಪರೂಪ. ನಾವು ಈ ತರ ಒಕೇಶನ್ ನಾನು ಲೆಕ್ಕದಲ್ಲಿ ವಿಶ್ ಮಾಡಕ್ ಬಂದೆ. ಅಂಡ್ ವಿನೋದ್ ನನಗೆ ಅಂದ್ರೆ ಅವ್ರ ತಂದೆ, ನಾನು ಅಪ್ಪಟ ಅಭಿಮಾನಿ ಅವರ ತಂದೆದು. ಸೊ ಮಾದೇವ ಡೆಫಿನೆಟ್ಲಿ ಲಕ್ಕಿ ಟೈಟಲ್, ಅದು ನನಗೆ ಜಾಸ್ತಿ ಲಕ್ಕಿ. 7 ಮೇಲೆ ಕುಂತ ನಮ್ಮ ಮಾದೇವ. ಸೊ ನನ್ನ ಕಂಪೂಸ್, ಆಮೇಲೆ ಬಂಡಲ್ ಬಡಾಯಿ ಮಾದೇವ. ಸೊ ಮಾದೇವ ಅನ್ನೋದು ಯೂಶುವಲಿ ಲಕ್ಕಿ ಟೈಟಲ್. ಸೊ ಡೆಫಿನೆಟ್ ಆಗಿ ಐ ನೋ 100% ವರ್ಕ್ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. ಸೊ ವಿಶಿಂಗ್ ಹಿಮ್ ಆಲ್ ದ ಬೆಸ್ಟ್ ಆಗಿ. ಸಿನಿಮಾ ಪಾತ್ರದ ಬಗ್ಗೆ ನಾನು ಆಮೇಲೆ ಡಿಸ್ಕಸ್ ಮಾಡೋಣ. ಬಿಕಾಸ್ ಇನ್ನು ಈಗ ಅಷ್ಟೇ ಟೀಸರ್ ನಾವು, ಯಾಕಂದ್ರೆ ತುಂಬಾ ಟೆಕ್ನಿಕಲಿ ನಾನು ಇಲ್ಲಿ ಬರೋಕ್ ಮುಂಚೆ ನಾನು ಏನ್ ಅನ್ಸ್ತಿದೆ ಅಂದ್ರೆ ಆಸ್ ಅನ್ ಆಕ್ಟರ್ ಮರ್ತೋಗಿ ಆಸ್ ಎ ಟೆಕ್ನಿಷಿಯನ್ ಆಗ್ಬಿಟ್ಟಿದೆ ನಾನು ಬಹಳ. ಬಿಕಾಸ್ ಟೆಕ್ನಿಕಲ್ ಇದ್ರ ಮೇಲೆ ಒಲವು ಜಾಸ್ತಿ ಇದೆ ನನಗೆ. ನಾನು ಫಸ್ಟ್ ರೈಟ್ ಫ್ರಮ್ ಡೈರೆಕ್ಟರ್ ನವೀನ್ ರೆಡ್ಡಿ ಅವರು ಒಂದು ಒಳ್ಳೆ ಪಾತ್ರ ನಾನು ಸೃಷ್ಟಿ ಮಾಡಿ, ಆಮೇಲೆ ಫಸ್ಟ್ ಲಾಕ್ಡೌನ್ ಟೈಮಲ್ಲಿ ಹೇಳಿದ್ರು ಇದನ್ನ ಸಬ್ಜೆಕ್ಟ್ನ. ಇದು ಆಕ್ಚುಲಿ ಒಂದು ಬೇರೆ ತರದೇ ಒಂದು ಜಾನರು, ಬಹಳಷ್ಟು ಜನ ಟಚ್ ಮಾಡಲ್ಲ ಇದನ್ನ. ಬಟ್ ನಾನು ಇಮಿಡಿಯೇಟ್ ಆಗಿ ಹೇಳಿದೆ, ಇಲ್ಲ ನಾನು ಮಾಡ್ತೀನಿ ಬನ್ನಿ ನವೀನ್ ಅವ್ರೆ ಅಂತ ಹೇಳಿ. ಅದಾದ್ಮೇಲೆ ಫಸ್ಟ್ ನೀವು ಫೋಟೋಶೂಟ್ ಏನು ನಾವು ಮೋಷನ್ ಪೋಸ್ಟರ್ ಏನ್ ನೋಡಿದ್ವಿ, ಆ ಟೈಮಲ್ಲಿ ಎಲ್ಲ ಗೆಟಪ್ ಎಲ್ಲ ರೆಡಿ ಆಯ್ತು, ಎಲ್ಲ ಕೂತಿದ್ವಿ. ನಮ್ಮ ಇಷ್ಟು ಗೆಟಪ್ ನಿಮ್ಗೆಲ್ಲ ಇಷ್ಟ ಆಯ್ತಾ? ಅದಕ್ಕೆ ಡೈರೆಕ್ಟರ್ ಒಂದು ಕಾರಣ ಆದ್ರೆ, ಇನ್ನೊಬ್ರು ಅಲ್ಲಿ ನಿಂತವ್ರೆ ನರಸಿಂಹ, ನಮ್ಮ ಮೇಕಪ್ ಮ್ಯಾನ್. ಅವರು ಆಕ್ಚುಲಿ ತುಂಬಾ ಸೀನಿಯರ್ ಮೋಸ್ಟ್, ಲೈಕ್ ತುಂಬಾ ವರ್ಷಗಳಿಂದ, ಇನ್ಕ್ಲೂಡಿಂಗ್ ದರ್ಶನ್ ಸರ್ ಅವ್ರಿಗೂ ಮೇಕಪ್ ಎಲ್ಲ ಹಿಡಿದು ಎಲ್ಲ ದೊಡ್ಡ ಕಲಾವಿದರು ಎಲ್ರಿಗೂ ಮೇಕಪ್ ಮಾಡಿದ ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗಿದೆ. ಸೊ ಅವರು ನನಗೆ ಅಲ್ಲೇ ಕೂರಿಸಿ ಅದೇನೋ ಸ್ಟಿಕ್ ಎಲ್ಲ ಮಾಡಿ, ಅಣ್ಣ ಒಂದ್ 2 ನಿಮಿಷ ಕೂತ್ಕೊಳ್ಳಿ, ನಾನು ಏನೋ ಪ್ಲಾನ್ ಮಾಡ್ತೀನಿ ಅಂತ ಹೇಳಿ, ಈದಾಗ್ಲಿ ಅಥವಾ ಈವನ್ ನೆಲ್ಸನ್ ಆಗ್ಲಿ ಎಲ್ಲ ಗೆಟಪ್. ನಾನು ಸುಮಾರು ಇದು 8ನೇ ಸಿನಿಮಾ ಅನ್ಸುತ್ತಲ್ಲ ನೀವು. ಸೊ ಪ್ರತಿ ಒಂದು ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ಆಮೇಲೆ ನೀವು ಬಹಳ ಡೀಟೇಲಿಂಗ್ ನೀವು ನೋಡಿ, ಒಂದೊಂದು ಫ್ರೇಮ್ ಅಲ್ಲೂ ನಾನು ಇನ್ಕ್ಲೂಡಿಂಗ್ ಉಗುರು ಒಳಗಡೆ